ಷಣ್ಮುಗಣ್ಣನ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಮೊದಲನೇ ಸಿನಿಮಾ ಹೇಗಿರುತ್ತೆ ಅಂತ ತುಂಬ ಖುಷಿ ಆಯಿತು. ಸಿನಿಮಾ ಮೊದಲನೇ ಸಿನಿಮಾ ನೋಡಿರೋ ಥರ ಇಲ್ಲ, ಒಂದು 5-6 ಸಿನಿಮಾ ಮಾಡಿ ಬಂದಿರೋ ಥರ ಇದೆ. ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲ ಏನು ಮೋಸ ಇಲ್ಲ, ತುಂಬ ಚೆನ್ನಾಗಿದೆ. ಟ್ವಿಸ್ಟ್ ಇದೆ, ಕತೆ ಚೆನ್ನಾಗಿದೆ, ಮತ್ತು ಪ್ಲೇಸಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಮತ್ತು ಎಲ್ಲೂ ಬೋರ್ ಅನಿಸಿಲ್ಲ ಸಿನಿಮಾ. ಸಾಂಗ್ಸ್ ಆಗಲಿ, ಟ್ವಿಸ್ಟ್ ಇದೆ. ಫೈನಲ್ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅನ್ನೋ ಟ್ವಿಸ್ಟ್ ಇದೆ. ಫ್ಯಾಮ್ಲಿಯಲ್ಲಿ ಇವರು ಮಗನ ಇನ್ನೊಬ್ಬರು ಬರ್ತಾರೆ, ಪಂಕಜ್ ಅವರು, ಯಾರು ಇದರಲ್ಲಿ ಅನ್ನೋ ತುಂಬ ಟ್ವಿಸ್ಟ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಮೂವಿ. ನಿಂಬಿಯ ಬನದ ಮಗ ಟೈಟಲ್ ತಕ್ಕನಂಗೆ ಮೂವಿ ಇದೆ, ತುಂಬ ಇಷ್ಟ ಆಯಿತು. ಇಷ್ಟು ವರ್ಷ ಅವ್ರ ಸಿನಿಮಾಗೋಸ್ಕರ ಕಾಯ್ದಿದ್ಕೂ ಸಾರ್ಥಕ ಆಯಿತು. ತುಂಬ ಚೆನ್ನಾಗಿದೆ. ದೊಡ್ಡ ಮನೆ ಯಾವತ್ತೂ ಫ್ಯಾಮ್ಲಿ ಮೆಚ್ಚುವಂಥ ಸಿನಿಮಾನೇ ಮಾಡುತ್ತೆ ಹೊರತು ಯಾವುದನ್ನು ಮೆಚ್ಚದಿರೋಂಥ ಸಿನಿಮಾ ಯಾವತ್ತೂ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಅವ್ರ ವಾಯ್ಸು, ಷಣ್ಮುಗಣ್ಣನ ವಾಯ್ಸ್ ಕೇಳ್ತಿದ್ದಾಗ ಶಿವಣ್ಣನ ಹಳೆ ಸಿನಿಮಾ ಜನ್ಮದ ಜೋಡಿ, ಕುರುಬನ ರಾಣಿ, ತುಂಬ ಹಳೆ ಸಿನಿಮಾಗಳು ವಾಯ್ಸ್ ಕೇಳ್ದಂಗಿತ್ತು. ತುಂಬ ಖುಷಿ ಆಯಿತು. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡ್ಬೇಕು ಕತೆ ಏನಾಗುತ್ತೆ ಮುಂದೆ ಅನ್ನೋ ಟ್ವಿಸ್ಟ್ ಇದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ, ಡಿಫ್ರೆಂಟ್ ಆಗಿದೆ. ಇದಕ್ಕಿಂತ ಮುಂಚೆ ನೋಡಿರೋ ಮೂವಿಗಳಿಗಿಂತ ಡಿಫ್ರೆಂಟ್ ಆಗಿದೆ ಮೂವಿ. ಒಂದು ಹಳ್ಳಿಯಲ್ಲಿ ನಡೆಯೋಂಥ ಸ್ಟೋರಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮಾಧ್ಯಮದವರಿಗೆ ನಿಂಬೆಯ ಬನದಾಗ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಅದ್ರ ಕಾರ್ತಿಕ್ ವೆಂಕಟೇಶ್ ಅವರು ಹಾಡುಗಳು, ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಲೊಕೇಶನು ತುಂಬ ಚೆನ್ನಾಗಿದೆ. ನಮ್ಮ ರೆಕಾರ್ಡಿಂಗ್ ಕಾರ್ತಿಕ್ ವೆಂಕಟೇಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. 4 ಸಾಂಗು ಅದ್ಭುತವಾಗಿದೆ. ನೋಡ್ಬೋದು ಸಿನಿಮಾ. ಎಲ್ಲರೂ ಬಂದ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ರಿಗೂ ಧನ್ಯವಾದ. ವಿನೋದ್ ರಾಜ್ಕುಮಾರ್ ಅವ್ರ ವಾಯ್ಸು, ಇದು ಡೈಲಾಗು ಎಲ್ಲ ಸೇಮ್. ನಮ್ಮ ವಿನೋದ್ ಸೂಪರ್ ಸರ್. ಮೊದಲನೇ ಹಾಫ್ ಈ ಚಿತ್ರ ಸ್ವಲ್ಪ ನಿದ್ದೆ ಬರ್ಸಿದ್ರು, ಬಟ್ ಎರಡನೇದ್ರಲ್ಲಿ ಟ್ವಿಸ್ಟ್ ಭಾಳ ಚೆನ್ನಾಗಿ ಬರ್ತಾಯಿದೆ. ಈ ಟ್ವಿಸ್ಟು ಯಾವುದೇ ಕಾರಣಕ್ಕೂ ಕಡಿಮೆ ಆಗಬಾರ್ದು. ಯಾವುದೇ ಚಿತ್ರರಂಗ ಉಳಿಬೇಕು ಬೆಳಿಬೇಕು ಅಂತಂದರೆ ಕತೆ ಹಂದರ ಚೆನ್ನಾಗಿರಬೇಕು, ಆಮೇಲೆ ಟ್ವಿಸ್ಟ್ ಬರಬೇಕು. ಪ್ರೇಕ್ಷಕ ಕೂತ್ಕೊಂಡು ಚಿತ್ರ ನೋಡಬೇಕು. ಅಂದರೆ ಮುಂದೆ ಏನಾಗುತ್ತೆ ಅಂತ. ಮೊದಲನೇದರಲ್ಲಿ ಏನಾಗುತ್ತೆ, ಆ ಮಗುನ ಇವ್ರು ತೊಗೊಂಡೋಗಿದ್ದು ಸಿಟಿನಲ್ಲಿ ಬೆಳೆಸಿದ್ದು. ಎರಡನೇದಲ್ಲಿ ನಾನು ಇನ್ನೊಬ್ಬ ಮಗ ಅಂತ ಬಂದಿದ್ದು. ಇವು ಎರಡೂ ಟ್ವಿಸ್ಟ್ ಬರ್ತಾಯಿದೆ ಅಲ್ಲಿ. ಆ ತಾಯಿ ಏನಾಗುತ್ತೆ, ಮೊದಲನೇವನು ಮಾತ್ರ ಅದನ್ನು ಒಪ್ಕೊಂಡಾಗೆ ನನ್ನ ಮಗ ಇವನೇ ಅಂತ. ಆಗ ಕೊನೆ ಹಂತದಲ್ಲಿ ತೋರಿಸ್ತಾಳೆ, ಕೈ ತೋರಿಸ್ತಾಳೆ, ನೀನು ನನ್ನ ಮಗ ಅಲ್ಲ, ಆಚೆಗೆ ಹೋಗು ಅಂತ. ಇದು ಮತ್ತು ಎರಡನೇ ಭಾಗನೂ ಬರಬೇಕಾಗತ್ತೆ. ಓವರಾಲ್ ಚೆನ್ನಾಗಿ ಬಂದಿದೆ ಚಿತ್ರ ಅಂತ ಇದೆ. ಮತ್ತು ಭಾಷೆ ಮಾತ್ರ ಇವ್ರು ಬಳಸಬೇಕಾದ ಭಾಷೆ, ಆ ಗ್ರಾಮ್ಯ ಸೊಗಡಿನ ಭಾಷೆ ಬಳಸಿ ಇನ್ನೂ ಚೆನ್ನಾಗಿರ್ತಿತ್ತು. ಅದು ಚೆನ್ನಾಗಿ ಆಗುತ್ತೆ ಅದು. ಯಾಕೆಂದರೆ ನಮ್ಮ ಅಣ್ಣವ್ರ ಪಿಕ್ಚರ್ಗಳೆಲ್ಲ ನೋಡಿದಾಗ, ಈಗ ದೂರದ ಬೆಟ್ಟ ಈ ಥರ ನೋಡಿದಾಗ ಹಳ್ಳಿ ಗ್ರಾಮ್ಯ ಭಾಷೆಗಳನ್ನ ಬಳಸಿದ್ದಾರೆ. ಈಗ ನಾನು ಹೇಳಿದ ಮಲೆನಾಡಿನಲ್ಲಿದ್ದಂಥದ್ದು ಆ ಭಾಷೆಯನ್ನು ಬಳಸಿ, ಮತ್ತು ಅವರು ಒಳಗಡೆ ಇರ್ತಕ್ಕಂಥ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಇನ್ನೂ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಪಡಬೇಕು. ಅದು ನಮ್ಮ ನಿರ್ದೇಶಕರಿಗೆ ಅದು ಗೊತ್ತಾಗುತ್ತೆ, ಮತ್ತು ಜನಗಳ ಆಶಯ ಗೊತ್ತಾಗುತ್ತೆ. ಅವಾಗ ನಮ್ಮ ಚಿತ್ರರಂಗ ಗ್ಯಾರಂಟಿ ಖಂಡಿತವಾಗ್ಲೂ ಬೆಳೆಯುತ್ತೆ. ಮತ್ತು ಒಂದು ಹಂತಕ್ಕೆ ಹೋಗುತ್ತೆ ಅದು. ದೊಡ್ಡ ಮನೆ ಹೆಸರು ತಗೊಂಡಿದೆ. ತುಂಬ ಚೆನ್ನಾಗಿತ್ತು ಸರ್. ನನ್ನ ಕ್ಯಾರೆಕ್ಟರು ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಮೂವಿನೂ. ನನ್ನ ಕ್ಯಾರೆಕ್ಟರ್, ವಿಲ್ಲಿ ಕ್ಯಾರೆಕ್ಟರ್ ವೆಂಕಟಲಕ್ಷ್ಮಿ, ತುಂಬ ಫ್ಯಾನ್ಸ್ ಇವಾಗ ಇಲ್ಲಿದ್ದಾರೆ ಅಂತ ನನಗೆ ಗೊತ್ತಾಯಿತು. ತುಂಬ ಜನ ಬಂದುಬಿಟ್ಟು ಎಂಕರೇಜ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಖಡಕ್ಕಾಗಿದ್ದೀರಾ, ಗತ್ತಾಗಿದ್ದೀರಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ನಮಗೊಂದು ಖುಷಿ ಕೊಡ್ತಿದೆ. ಇಷ್ಟು ದಿನ ಹಾರ್ಡ್ ವರ್ಕ್ ಮಾಡಿ ಒಂದು ಮೂವಿ ರಿಲೀಸ್ ಆಗಿ ಆ ವರ್ಡ್ಸ್ ಕೇಳೋದು ತುಂಬಾ ಚೆನ್ನಾಗಿತ್ತು. ಇದೇ ಥರ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ ಸರ್ ಎಲ್ಲರ ಹತ್ರ. ತುಂಬ ಖುಷಿ ಆಗ್ತಿದೆ. ನಾನು ಮೊದಲು ಸಿನಿಮಾ ನೋಡಿದ್ದೆ, ನಾನು ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಸೊ ನನಗೆ ನನ್ನ ಪಾತ್ರ ಅಲ್ಲದೆ ಈ ಸಿನಿಮಾ ಒಂದು ಫ್ಯಾಮಿಲಿ ಫಿಲ್ಮ್, ತುಂಬ ಇಮೋಷನ್ಸ್ ಇದೆ ಎಲ್ಲ. ಸೊ ಅದರಲ್ಲಿ ನಾನು ರಿಲೀಫ್ ತರೋಕ್ಕೆ ಸ್ವಲ್ಪ ಕಾಮಿಡಿ ಮಾಡಿಸಿದ್ದೀನಿ ನಾನು ಸಿನಿಮಾ. ಸೊ ಪೇಜ್ 1, ಪೇಜ್ 2 ಅಲ್ಲಿ ಕೂಡ ನಂದು ಪಾತ್ರ ಮುಂದೆ ಹೋಗುತ್ತೆ, ತುಂಬ ಕಾಮಿಡಿ ಇರುತ್ತೆ. ಸೊ ಖುಷಿಯಾಗಿತ್ತು ನನ್ನ ಸಿನಿಮಾ. ಈ ಥರ ಸಿನಿಮಾ ಈಗ ಒಂದು ಕಾಲದಲ್ಲಿ ಕೂಡ್ಲು ರಾಮಕೃಷ್ಣ, ಪಣಿ ರಾಮಚಂದ್ರ, ಮತ್ತು ಯಾರವರು ನಾಗೇಂದ್ರ ಚಂದ್ರಶೇಖರ್ ಅವರು, ಸೀತಾರಾಮ್ ಕಾರಂತ್, ಗಿರೀಶ್ ಕಾಸರಡ್ ಈ ಥರ ಸಿನಿಮಾ ಮಾಡ್ತಿದ್ರು. ಅದು ಕಾಲ ಹೋಯಿತು. ಈಗ ವಾಪಸ್ ಈ ಸಿನಿಮಾಯಿಂದ ಕಾಲ ವಾಪಸ್ ಬಂದಿದ್ದು ಅಂದ್ಕೊಂಡಿದ್ದೀನಿ. ಸೊ ಇಡೀ ಕುಟುಂಬ ಫ್ಯಾಮಿಲಿ ಬಂದು ನೋಡುವ ಸಿನಿಮಾ ಇದು. ಇನ್ನೊಂದು ಸರ್, ಇದರಲ್ಲಿ ನೀವು ಹೀರೋಗೆ ಬಸ್ ಸ್ಟಾಪಿಂದ ಡೈರೆಕ್ಟ್ ಮನೆಗೆ ಕಳ್ಸೋದ್ಬಿಟ್ಟು ಊರೆಲ್ಲ ಅದೇ ಊರು ಸುತ್ತೋದ್ರಲ್ಲಿ ಒಂದು ನೋಡಿ ಇದಿದೆ. ಪ್ಲಸ್ ನಿಮಗೆ ಊರು ಸುತ್ತ ನಿಮಗೆ ಎಲ್ಲ ಚಿಕ್ಕಮಂಗ್ಳೂರು ತೋರ್ಸಂಗೆ ಆಯ್ತಲ್ಲ, ಆಡಿಯನ್ಸಿಗೆ ಒಳ್ಳೆ ಲೊಕೇಶನ್ ತೋರ್ಸೋಕ್ಕಾಯ್ತು. ಹಾಗೆ ನದಿ, ಬೆಟ್ಟ, ಈ ಗದ್ದೆ ಎಲ್ಲ ತೋರಿಸ್ಕೊಂಡು, ಸೊ ಆ ಥರ ಸುಂದರವಾದ ತೋರಿಸಿದ್ದೀನಿ ನಾನು. ಅದೊಂದು ನನ್ನ ಕ್ಯಾರೆಕ್ಟರ್ ಹಂಗೆ ಇದೆ ಸಿನಿಮಾದಲ್ಲಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಆಯಿತು ಸರ್. ಅದರಲ್ಲಿ ಜನಕ್ಕೆ ಒಂದು ಒಳ್ಳೆ ನೇಚರ್ ತೋರಿಸ್ಬಿಟ್ಟು. ಹೌದು. ಅದೇ ನನ್ನ ಮಂಗಳೂರು ಕನ್ನಡ ಮಾತಾಡ್ತೀನಿ. ಸೊ ಹಾಗೆ ತುಳು ಹಾಡು, ಜಾನಪದ ಹಾಡು, ಸಿನಿಮಾ ಹಾಡೆಲ್ಲ ಬಳಸ್ಕೊಳ್ತಿದ್ರು ಇದರಲ್ಲಿ. ಸೊ ಖುಷಿ ಆಯ್ತು ನನಗೆ ಮಾಡುವಾಗ. ಸೊ ಜನರಿಗೆ ಖುಷಿ ಆಯಿತು, ಜನರ ಅಭಿಪ್ರಾಯ ಕೂಡ ನನಗೆ ಒಳ್ಳೆ ಬರ್ತಾ ಇದೆ. ಸಣ್ಣದಾಗ ಒಂದು ಲವ್ ಸ್ಟೋರಿ ತೋರಿಸಿದ್ದಾರೆ. ಹೌದು.
ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸಿನಿಮಾ ನೋಡಿ, ನಿಂಬೆ ಬಣ್ಣದವಾಗ ಪೇಜ್ 1 ನೋಡಿ, ಆಮೇಲೆ 3-4 ತಿಂಗಳಂತ ಪೇಜ್ 2 ಬರುತ್ತೆ, ಅದನ್ನು ಕಂಟಿನ್ಯೂ ನೋಡಿ. ಷಣ್ಮುಖ ಸರ್ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವ್ರದ್ದು ಆ್ಯಕ್ಟಿಂಗು, ಲೊಕೇಶನ್ನು ಮತ್ತು ಮ್ಯೂಸಿಕ್ಕು ತುಂಬ ಒಳ್ಳೆ ಕಾನ್ಸೆಪ್ಟು. ನಿಂಬಿಯ ಬನದ ಮೇಲೆ ಇವತ್ತು ರಿಲೀಸ್ ಆಗಿದೆ ಅಂದರೆ ನಾನು ಪುಣ್ಯವಂತ. ಅವರು ಸಂದೀಪ್ ಮಲಾನಿ ಸರು, ಷಣ್ಮುಖ ಸರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಅಶೋಕ್ ಕಡಬ ಸರು ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ನಾನು ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರಣವ್ ಸತೀಶ್ ಅಂತ. ನಾನು ಒಂದು ಮೂವಿ ಮಾಡಿದ್ದೀನಿ, ಲೆಜೆಂಡ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ. ನಮ್ಮಮ್ಮ ಪ್ರೊಡ್ಯೂಸರು, ನವೀನ್ PB ಅವ್ರ ಡೈರೆಕ್ಟರು. ಮತ್ತು ಇನ್ನೊಂದು ಖುಷಿ ಏನಂದರೆ ನಿಂಬಿಯ ಬನದ ಮೇಲೆ ಮ್ಯೂಸಿಕ್ಕು ಅದ್ಭುತವಾಗಿ ಬಂದಿದೆ ಸರ್. ಅದರಲ್ಲೇನಪ್ಪ ಅಂದರೆ ನನಗೆ ಪಿಯಾನೋ, ಫ್ಲೂಟು, ಸ್ಟ್ರಿಂಗ್ಸು ತುಂಬ ಇಷ್ಟ. ಮೈ ಫೇವ್ರೆಟ್ ಇನ್ಸ್ಟ್ರೂಮೆಂಟ್ಸ್. ಷಣ್ಮುಖ ಸರ್ ಅವ್ರ ವಾಯ್ಸ್ ಬಂದ್ಬಿಟ್ಟು ಅವ್ರ ಥರನೇ ಇದೆ ಅಂತ ಹೇಳ್ತಾರೆ. ಹೌದು, ನಿಮ್ಗೆ ಹೇಗೆ ಅನಿಸ್ತು? ಅದೇ ಥರ ಅನಿಸ್ತು ಸರ್. ಜೂನಿಯರ್ ರಾಜ್ಕುಮಾರ್ ಅಂತಲೇ ಹೇಳ್ಬೋದು. ಈಸ್ ಅಮೇಝಿಂಗ್ ಮೂವಿ. 100 days ಪಕ್ಕ ಅಂತ ಓಡುತ್ತೆ. ಕ್ಲೈಮ್ಯಾಕ್ಸ್ ಎಲ್ಲ ಟ್ವಿಸ್ಟು ಭಾಳ ಚೆನ್ನಾಗಿಡಿಸು ಪಾರ್ಟ್ 2 ನೋಡಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಆಯಿತು. ಕನ್ನಡ ಅಭಿಮಾನಿಗಳು ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಡಲ್ಲ ಅಂತ ನನಗೆ ಗೊತ್ತಿತ್ತು. ಎಲ್ಲರೂ ಕೈ ಹಿಡಿದಿದ್ದಾರೆ. ಈ ಸಿನಿಮಾ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಕನ್ನಡ ಚಿತ್ರಗಳು ಚೆನ್ನಾಗಿ ನೋಡಲಿ, ಜನ ಬಂದು ಸಿನಿಮಾ ನೋಡಿ, ಸಿನಿಮಾ ಚೆನ್ನಾಗಿದೆ ಅಂತಂದರೆ ಇನ್ನೂ ಹೆಚ್ಚಿಗೆ ಜನ ನೋಡ್ತಾರೆ. 4 ಜನಕ್ಕೆ ಹೇಳಿದ್ರೆ ರೀಚ್ ಆಗುತ್ತೆ. ಹಾಗಾಗಿ ಕೇಳ್ಕೊತೀನಿ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ, ಎಲ್ಲ ಸಿನಿಮಾಗಳು ನೋಡಿ. ಹೌದೌದು ಸರ್. ಇಲ್ಲ, ಆಲ್ರೆಡಿ ನಾವು ಅಲ್ಲೇ ಒಂದು 50% ಶೂಟಿಂಗ್ ಮಾಡಿದ್ದೀವಿ. ಈಗ ಇನ್ನೊಂದು 30% ಶೂಟ್ ಬ್ಯಾಲೆನ್ಸ್ ಇದೆ. ಈಗ ಇದು ಮುಗಿಸ್ಕೊಂಡು, ರಿಲೀಸ್ ಮುಗಿಸ್ಕೊಂಡು ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ನಮಗೆ ಹೋಪ್ ಇತ್ತು, ಇದು ಒಳ್ಳೆ ಕತೆ, ಒಳ್ಳೆ ಸಿನಿಮಾ ಆಗುತ್ತಿದ್ದು ಅಂತ ಅಂದ್ಬಿಟ್ಟು ನಾವು ಆ ಒಂದು ಭರವಸೆ ಮೇಲೆ ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಬಿಟ್ಟು ಆ ಭರವಸೆ ಮೇಲೆ ನಾವು ಪಾರ್ಟ್ 2 ಶೂಟ್ ಮಾಡಿದ್ದೀವಿ ಅಲ್ಲಿ ಆಲ್ರೆಡಿ. ಲೊಕೇಶನ್ಸು ನಾವು ಹೆಬ್ರಿ, ಆಗುಂಬೆ, ಶೃಂಗೇರಿ, ತೀರ್ಥಹಳ್ಳಿ, ಚಿಕ್ಕಮಂಗ್ಳೂರು ಈ ಸೈಡಲ್ಲೇ ಹೋಗಿ ಒಂದೊಂದು ಸೀನ್ಗಾದರೂ ಆಗಲಿ ನಾನು ಬ್ಯೂಟಿಫುಲ್ ಲೊಕೇಶನ್ಸ್ ತೋರಿಸ್ಬೇಕು ಅಂತ ನನಗೆ ಆಸೆ. ನಾನು ಎಲ್ಲ ಸಿನಿಮಾಗಳು ಅಷ್ಟೇ ಒಳ್ಳೆ ಲೊಕೇಶನ್ಸ್, ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು ಅಂತ. ಹಾಗಾಗಿ ನಾನು ಮಲೆನಾಡಲ್ಲಿ ನಡೆಯೋಂಥ ಕಥೆ ಆಗಿರೋದ್ರಿಂದ, ಅಂದರೆ ಒಂದು ಫಾಲ್ಸ್ ಬರುತ್ತೆ, ಆ ಫಾಲ್ಸ್ಗೆ ನಾವು 2 ಅವರ್ ನಡ್ಕೊಂಡು ಹೋಗಿದ್ವಿ ಕೆಳಗಡೆ. ಒಂದು 2000 ಅಡಿ ಕೆಳಗಡೆ ಇಳಿದ್ಬಿಟ್ಟು ಹೋಗಿ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ದು. ಬಟ್ ಅದು ಇವಾಗ ಅನ್ನಿಸ್ತಾ ಇದೆ, ಅಷ್ಟು ಕಷ್ಟಪಟ್ಟು ಮಾಡಿದ್ದು ಇವತ್ತು ಜನ ತುಂಬ ಚೆನ್ನಾಗಿದೆ ಲೊಕೇಶನ್ಸ್ ಅಂತ ಹೇಳ್ಬೇಕಾದ್ರೆ ನಮಗೆ ಸಂತೋಷ ಆಗ್ತಾ ಇದೆ ಸರ್. ಹಾಂ ಸರ್. ಇಲ್ಲ, ತುಂಬ ಸಂತೋಷ ಆಗುತ್ತೆ. ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಕೊತೀನಿ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೊಮ್ಮಗೊಂದು ಮೊದಲನೇ ಸಿನಿಮಾ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಅನಿಸಿದ್ದು ನಮ್ಮ ಪುಣ್ಯ ಸರ್. ಅದು ನಮ್ಮ ಪುಣ್ಯ. ಅದಕ್ಕಿನ್ನೇನು ಮಾತು ಹೇಳೋಕ್ಕಾಗಲ್ಲ ಸರ್. ಬಟ್ ಅವರು 10-15-20 ಸಿನಿಮಾದಲ್ಲಿ ಅಭಿನಯಿಸಿರೋ ಅನುಭವ ಕಲಾವಿದ್ರ ಥರನೇ ಕಾಣ್ತಾ ಇದ್ದಾರೆ. ಯಾರು ಹೊಸ ಮುಖ ಫಸ್ಟ್ ಆಗ್ತಾರೆ ಅಂತ ಅಂದ್ಬಿಟ್ಟು ಯಾರಿಗೂ ಅನಿಸಲ್ಲ. ಸಿನಿಮಾ ನೋಡ್ತಿದ್ರೆ ಆ ಥರ ಮಾಡಿದ್ದಾರೆ ಸರ್. ನ್ಯಾಚುರಲ್ ಆಗಿದೆ. ಆಮೇಲೆ ದೇರ್ಸ್ ಸಸ್ಪೆನ್ಸು ಇದೆ. ಸೊ ಚೆನ್ನಾಗಿದೆ. ಅದೇ ಸರ್, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇಟ್ಸ್ ಎನ್ ಒರಿಜಿನಲ್ ಸ್ಟೋರಿ ಬೇರೆ. ಓಕೆ. ಆ್ಯಂಡ್ ಮಲ್ನಾಡ್ ಏರಿಯಾ ರೀಜನ್ನು ಚೆನ್ನಾಗಿರೋದೆಲ್ಲ ಜಾಗಗಳೆಲ್ಲ ಚೆನ್ನಾಗಿ, ಶೂಟಿಂಗ್ ಎಲ್ಲ ಸಕಲಾಗಿದೆ. ಒಳ್ಳೊಳ್ಳೆ ನೇಚರ್ ಎಲ್ಲ ತೆಗೆದು ಕವರ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಇಸ್ ನ್ಯಾಚುರಲ್. ಸರ್, ನಾವು ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ, ಸ್ಕೂಲಲ್ಲಿ ಓದ್ತಿದ್ದ ಜೊತೆಯಲ್ಲಿ. ಅವ್ರದ್ದು ಹೆಂಗಿದೆ, ಅವ್ರ ಸ್ವಭಾವ ಆಗಿ, ಅವ್ರ ಆ್ಯಕ್ಟಿಂಗ್ ಆಗಿ ಎಲ್ಲ ಕ್ಲೀನಾಗಿ ಹಂಗೆ ಇದೆ, ಒರಿಜಿನಲ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಲೊಕೇಶನ್ ತುಂಬ ಚೆನ್ನಾಗಿದೆ. ಮತ್ತು ಲಾಸ್ಟ್ ಹಾಫ್ ಆನ್ ಅವರ್ ಅವ್ರು ಕೊಟ್ಟಿರೋ ಇದು ಚೆನ್ನಾಗಿದೆ. ಪಾರ್ಟ್ 2 ನೋಡಬೇಕು ಅಂತ ಒಂದು ಸಸ್ಪೆನ್ಸಲ್ಲೇ ಮುಗಿಸಿದಾರಲ್ಲ, ಅದು ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಆಲ್ಸೋ ಸ್ವಲ್ಪ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಥರ ಕಾಣ್ತಾರೆ ನಮ್ಮ ಷಣ್ಮುಖ ಅವರು. ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ರಾಜ್ಕುಮಾರ್ ಕುಟುಂಬದವರು ಎಲ್ಲ ಬಂದಿದ್ದಾರೆ. ಎಲ್ಲ ನೋಡಿ ಸಂತೋಷ ಆಯಿತು ನಮಗೆ. ಅದು ಇಲ್ಲಿ ಹಳೇ ಫಿಲಮ್ಲಿ ಇದನ್ನು ಅದು ಯಾವುದೇ ಒಂದು ಬಾಕ್ಸಿಂಗು, ಗಲಾಟೆ, ಇಲಾಟಿ, ಚಾಕು, ಮಚ್ಚು ಯಾವುದೂ ಇಲ್ಲದೇ ತಾಯಿ, ತಂದೆ, ಮಗ ಎಲ್ಲ ಕೂತ್ಕೊಂಡು ಜೀವನವನ್ನು ಜೀವನ ಯಾವ ರೀತಿ ನಡೆದಿದೆ, ಜೀವನ ಇನ್ನು ಮುಂದೆ ಏನಾಗಿದೆ, ಇನ್ನು ಮುಂದಕ್ಕೆ ಏನಾಗುತ್ತೆ ಅನ್ನೋದು ಇನ್ನೂ ತಲೆಯೊಳಗೆ ಇನ್ನೂ ಹೋಗಿಲ್ಲ. ಇನ್ನು ನೆಕ್ಸ್ಟ್ ಸೆಕೆಂಡ್ ಫಿಲಮ್ಲಿ ಬಂದರೆ ಅದರಲ್ಲಿ ನಮಗೆ ಎರಡನೇ ಮಗ ಯಾರು ಅಂದರೆ ಕಂಡುಹಿಡಿಯೋದೇ ಭಾಳ ಕಷ್ಟ ಆಗ್ತಾಯಿದೆ. ಫಿಲಮ್ ಅಂತ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪ್ರೊಡ್ಯೂಸರು ಮತ್ತು ಎಲ್ಲ ಇವ್ರಿಗೆ ಸ್ವಲ್ಪ ಕನ್ನಡ ಫಿಲಮ್ ಚೆನ್ನಾಗಿ ಓಡಲಿ, ಚೆನ್ನಾಗಿ ನೋಡಲಿ ಜನ. ನಮ್ಮ ಜನ ಕನ್ನಡದಲ್ಲಿ ಬೆಂಗಳೂರಲ್ಲಿ ಇಡೀ ಈ ಫಿಲಮ್ ನೋಡಿದ್ರೆ ಚಾಮರಾಜನಗರದಿಂದ ಚೆನ್ನಾಗಿ ಬೆಳೆದಿದೆ, ಚೆನ್ನಾಗಿ ಇದು ಉತ್ತಮ ಆಗುತ್ತೆ ಅಂತ
ನೆಕ್ಸ್ಟ್ ಫಿಲಮ್ಲಿ ಗೊತ್ತಾಗುತ್ತೆ ನಾವು ನನ್ನ ಅಭಿನಯಿಸಿದ್ವಿ. ಯಾಕಂದರೆ ಈ ಹೊಡೆದಾಟ ಸಿನಿಮಾ ನೋಡಿ ಬೇಸತ್ತು ಈ ಸಿನಿಮಾ ಕೂತ್ಕೊಂಡಿದ್ದೀವಿ. ತುಂಬ ನೆಮ್ಮದಿ ಶಾಂತ ರೀತಿಯಿಂದ ಸ್ವಭಾವ ಸರ್. ಎಲ್ಲ ರಸಗಳು ತುಂಬಿದೆ, ನವರಸಗಳು ಅಂತಾರಲ್ಲ ಆ ಥರ. ನೋವು, ನಿರಾಸೆ, ಸಂಕಟ, ದುಃಖ, ಶಾಂತಿ, ಖುಷಿ, ಆನಂದ ಎಲ್ಲ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎರಡನೇ ಭಾಗ ಯಾವಾಗ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ. ದಯವಿಟ್ಟು ಷಣ್ಮುಖ ಗೋವಿಂದರಾಜ್ ಅವರು ಒಂದು 10 ಸಿನಿಮಾದಲ್ಲಿ ಮಾಡಿದಾರೇನೋ ಅನಿಸುತ್ತೆ ಈ ಸಿನಿಮಾ ನೋಡಿದ್ರೆ. ಅಷ್ಟೊಂದು ಷಣ್ಮುಖ ಅಂದ್ರೇ ಶಾಂತ ರೀತಿಯ, ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ನಿಂಬಿಯಾ ಬನ್ನದ ಬ್ಯಾಗ ತುಂಬ ಚೆನ್ನಾಗಿ ಬಂದಿದೆ. ಎರಡನೇ ಭಾಗ ಬರಲಿ ಅಂತ ಕಾಯ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ. ಒಬ್ಬ ಕಲಾವಿದ ಆಗಿ ನಾವು ಏನು ಗುರುತಿಸ್ತೀವಿ ಅಂದರೆ ನಮ್ಮ ಹೀರೋ ಷಣ್ಮುಖ ಅವ್ರು ಏನು ಟ್ಯಾಲೆಂಟ್ ಇದೆ ಅನ್ನೋದು ನಾವು ನೋಡ್ತೀವಿ. ಸಿನಿಮಾ ಸ್ಟೋರಿ ಏನೇ ಇರ್ಬೋದು, ಅವ್ರ ಆ್ಯಕ್ಟಿಂಗಲ್ಲಿ ನಮಗೆ ಹಿಂದೆ ರಾಜ್ಕುಮಾರ್ ಅವ್ರ ಸಿನಿಮಾಗಳು ಹಳೇದು, ದೂರದ ಬೆಟ್ಟ, ಸಿಪಾಯಿ ರಾಮು ಅದೆಲ್ಲ ನೋಡಿದ್ದೀವಲ್ಲ, ಅದರಲ್ಲಿ ರಾಜ್ಕುಮಾರ್ ಅವ್ರದ್ದು ಸ್ವಲ್ಪ ಫೀಲಿಂಗ್ ಕ್ಯಾರೆಕ್ಟ್ರು, ಆ್ಯಕ್ಟಿಂಗ್ ಎಲ್ಲ ಅದು ಸ್ವಲ್ಪ ನೆನಪಿಗೆ ಬರ್ತಾಯಿದೆ ಈ ಸಿನಿಮಾ ನೋಡಿದ್ಮೇಲೆ. ಷಣ್ಮುಖ ಅವರು ಆ ರೀತಿಯಲ್ಲಿ ಮಾಡಿದ್ದಾರೆ. ಇದು ಕತೆ ಬೇರೆ, ಸ್ಟೋರಿ ಬೇರೆ, ಫಿಲ್ಮ್ ಬೇರೆ. ಬಟ್ ಎಷ್ಟೋ ವರ್ಷ ಆದಮೇಲೆ ಆ ಸಿನಿಮಾಗಳು ಬಂದಮೇಲೆ ಇದು ಬಂದಿರೋದಲ್ಲ, ಆದರೆ ಆ ಫೀಲಿಂಗ್ ನಾನು ನೋಡಿದೆ ಅಲ್ಲಿ. ಅವ್ರಿಗೆ ಮುಂದೆ ಭವಿಷ್ಯ ಇದೆ, ಅನೇಕ ಸಿನಿಮಾಗಳಲ್ಲಿ ಅವ್ರು ಮಾಡಲಿ. ಬಟ್ ನಾನು ಹೇಳೋದು ಒಂದೇ, ಎಲ್ಲ ಕನ್ನಡಿಗರು ಮತ್ತು ಕರ್ನಾಟಕ ಜನತೆ ಈ ಸಿನಿಮಾ ನೋಡಬೇಕು, ಅವ್ರಿಗೆ ಆಶೀರ್ವಾದ ಮಾಡಬೇಕು ನಮ್ಮ ಷಣ್ಮುಖ ಹೀರೋಗೆ. ಅದರಲ್ಲೂ ರಾಜ್ಕುಮಾರ್ ಮೊಮ್ಮಗ ಅಂತಂದಮೇಲೆ ಆ ದೊಡ್ಡ ಮನೆ ಒಂದು ಕುಡಿ ಈಗ ಬಂದಿದೆ ಸಿನಿಮಾಗೆ. ನಾವಂತೂ ಸಂಪೂರ್ಣವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಮೂವಿ. ಅಣ್ಣವ್ರ ಸಿನಿಮಾಗಳು ಯಾವ ಥರ ಬರ್ತಿತ್ತು ಅದೇ ಥರ ಇದು ಒಂದು ಆ್ಯಕ್ಟಿಂಗ್, ಅದಕ್ಕೆ ನಾನು ಆ್ಯಕ್ಟಿಂಗ್ ವಿಚಾರ ಮಾತ್ರ ಮಾತಾಡ್ತಾ ಇದ್ದೀನಿ. ಅವ್ರು ಮಾಡಿದ್ದಾರೆ ಆ್ಯಕ್ಟಿಂಗು ಷಣ್ಮುಖ ಅವರು. ಮುಂದೆ ಮಾಡಲಿ, ಶುಭವಾಗಲಿ, ಈ ಸಿನಿಮಾ ಶತಮಾನೋತ್ಸವ ಆಚರಿಸಲಿ ಅಂತೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಮತ್ತು ಷಣ್ಮುಖ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ.